ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೂತವರ. ಆತ್ಮೀಯರೇ, ಈಗಾಗಲೇ ಜಿಲ್ಲಾ ಹೋರಾಟ ಜೋರಾಗ್ತಾ ಇದೆ. ಚಿಕ್ಕೋಡಿ ಅವರಂತೂ ಈ ಸಲ ನಮ್ದು ಮಾಡಿಯೇ ತೀರಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ದಾರೆ. ಕಳೆದ 9 ದಿನಗಳಿಂದ ಸತ್ಯಾಗ್ರಹ ಜೋರು ಹಿಡಿದಿದ್ದಾರೆ. ಜೊತೆಗೆ ಗೋಕಾಕ್ ತಾಲೂಕಿನಲ್ಲೂ ಗೋಕಾಕ್ನಲ್ಲೂ ಸಹ ಜಬರ್ದಸ್ತಾದ ಮೀಟಿಂಗ್ ಮೇಲೆ ಮೀಟಿಂಗ್ ಯಾಕೆ ಆಗ್ತಾಯಿಲ್ಲ, ಯಾಕೆ ಆಗಬೇಕು, ಮತ್ತು ಜನ ಇನ್ನೂ ಅಷ್ಟು ಕೂಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲೇ ಇದು ಆದಿತಾ ಈ ಸಲ ಅನ್ನುವಂಥ ಭಯನೂ ಎಲ್ಲರಿಗೂ ಕಾಣಲಿಕ್ಕೆ ಶುರು ಆಗಿಬಿಟ್ಟಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ಸ್ವತಃ ಗೋಕಾಕದ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಉಸ್ತುವಾರಿ ಆಗಿದ್ದಾರೆ. ಅವ್ರ ಕಡೆಯಿಂದ ಇವತ್ತು ಆಗಬೇಕು. ಯಾಕೆಂದರೆ ಅವ್ರು ಮನಸ್ಸು ಮಾಡಿದರೆ ಮುಂಗೆ ಹಿಡಿದು ಮಾಡಿಸೋಂಥ ಕೆಲಸ ಸಿದ್ದರಾಮಯ್ಯರ ಮೇಲೆ ಅಷ್ಟು ಪ್ರಭಾವದ ಅನ್ನೋದು ಭಾಳ ಜನರ ಅಭಿಪ್ರಾಯ. ಹೀಗಾಗಿ ಇನ್ನಷ್ಟು ಪ್ರೆಷರ್ ಸತೀಶ್ ಅವ್ರ ಮೇಲೆ, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೂ ಪ್ರೆಷರ್ ಬರ್ತಾಯಿದೆ ಅಂತ. ಅದರಲ್ಲೂ ಚಿಕ್ಕೋಡಿ ಭಾಗದ ಜನ ಈ ಸಲ ಆಗಲಿಲ್ಲ ಅಂದರೆ ಇನ್ನೆಂದೂ ಆಗೋದಿಲ್ಲ ಅನ್ನೋದು ಸ್ಥಿತಿಗೆ ಬಂದಿದ್ದುಬಿಟ್ಟಿದ್ದಾರೆ ಮಾನಸಿಕವಾಗಿ. ಮತ್ತು ಗೋಕಾಕ್ ಭಾಗದಲ್ಲೂ ಅಷ್ಟೇ. ಇಲ್ಲಿ ವಕೀಲರಾಗಿರ್ಬೋದು, ಇಲ್ಲಿಯ ಪಡ್ಗುಂದಿ ಡಾಕ್ಟರ್ ಅವರು ಅವರ ದವಾಖಾನೆಯಲ್ಲಿ ಮೇಲೆ ಮೀಟಿಂಗ್ಗಳು ಕರಿತಾ ಇದ್ದಾರೆ. ಪ್ರೊಫೆಸರ್ ಪಂಗಣ್ಣವರ ಅನ್ನುವಂಥ ಅರ್ಜುನ್ ಪಂಗಣ್ಣವರು ಅನ್ನುವಂಥ ರಿಟೈರ್ಡ್ ಪ್ರೊಫೆಸರ್ ಅವರು, ಜೊತೆಗೆ ಅಶೋಕ್ ಪೂಜಾರಿ ಅವರು, ದಸ್ಕೀರ್ ಪೈಲ್ವಾನ್ ಅಂತ ಜನಪರ ಹೋರಾಟಗಾರರು, ಡಾಕ್ಟರ್ ಕಡಾಡಿ ಅವರು, ಎಲ್ಲರೂ ಕುಡ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ದಾರೆ. ಇವತ್ತು ಸಲ ಮಾಡಬೇಕಪ್ಪ, ಈ ಜಿಲ್ಲಾ ಆಗಬೇಕು. ಹೀಗಾಗಿ ಇವತ್ತು ಆ ಜಿಲ್ಲೆ ಮಾಡಿಕೊಳ್ಳುವಂಥ ಒಂದು ಪ್ರೆಷರ್ ಹೆಚ್ಚಾಗಿ ಎರಡೂ ಕಡೆ ಚಿಕ್ಕೋಡಿ ಮತ್ತು ಗೋಕಾಕ್ಗಳಲ್ಲೇ ದಿನಕ್ಕೆ ಇದರ ಕಾವು ಹೆಚ್ಚಾಗಲಿರ್ತದೆ. ಇನ್ನು ಭಾಳ ದಿನ ಉಳಿದಿಲ್ಲ. 31ರೊಳಗೆ ಡಿಸಿಷನ್ ಆಗಲೇಬೇಕು, ನಮ್ದು ಆಗಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿತ್ತು. ಇಲ್ಲಿವರೆಗೆ ಗೋಕಾಕ್ ಮಾತ್ರ ಸೀಮಿತ ಅಂತ ಜಾರಕಿಹೊಳಿ ಅವರು ಇವತ್ತು ಚಿಕ್ಕೋಡಿ ಭಾಗಕ್ಕನು ಅಥವಾ ಬೆಳಗಾವಿ ಇಡೀ ಭಾಗಕ್ಕನು DCC ಬ್ಯಾಂಕ್ನಿಂದ ಇಡೀ ಬೆಳಗಾವಿಗೆ ಸಂಬಂಧಿಸಿದವರಾಗೆ ಇವತ್ತು ಚಿಕ್ಕೋಡಿಯನ್ನು ಮತ್ತು ಗೋಕಾಕನ್ನು ಎರಡನ್ನೂ ಉಳಿಸ್ಕೊಳ್ಬೇಕಾಗಿದೆ. ಎರಡು ಜಿಲ್ಲೆ ಆಗಲೇಬೇಕು ಅನ್ನುವಂಥದ್ದು ಇವತ್ತು ಕನ್ಫರ್ಮೇಷನ್ ಆಗ್ತಾಯಿದೆ. ಜನ ಆ ರೀತಿಯ ರೊಚ್ಚಿ ಹೇಳ್ತಾ ಇದ್ದಾರೆ. ಅಲ್ಲರಿ, ತಮಗೆ ಬೇಕಾದ ಕೆಲಸ ಮಾಡಬಲ್ಲರು ಇವರು, ಸ್ವತಃ ತಾವು ಮುಖ್ಯಮಂತ್ರಿ ಆಗೋದಕ್ಕೂ ಪ್ರಯತ್ನ ಮಾಡಬಲ್ಲರು, ಒಂದು ಸಣ್ಣ ಜಿಲ್ಲಾ ಮಾಡಲಿಕ್ಕೆ ಆಗ್ತಾ ಇಲ್ವ ಅನ್ನೋಂಥ ಮಾತು ಇದೆ. ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದು ನೀವು ಕೇಳಿದಿರಿ. ಪ್ರಕಾಶ್ ಭಾಗವಜ್ ಅಂತವರು, ಇನ್ನುಳಿದ ನಾಯಕರು, ಗಿಡ್ನವರು ಅನ್ನೋದು, ಚಂದ್ರ ಗಿಡ್ನವರು ಅನ್ನೋಂಥ ವಕೀಲರು, ಸೋಕೋಲ್ಡ್ ಅನೇಕ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇಲ್ಲಿ ಇವರು ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅಂತೇಳಿ. ಹೀಗಾಗಿ ಇವತ್ತು ಉಸ್ತುವಾರಿಯವ್ರಿಗೂ ಪ್ರೆಷರು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಪ್ರೆಷರು. ಅದೇ ಕಾರಣ ಗೋಕಾಕದ ಲೋಕಲ್ MLA ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಇವರು ಇನ್ನಷ್ಟು ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಏರ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಇವತ್ತೆಲ್ಲ ಜಾರಕಿಹೊಳಿ ಕುಟುಂಬ ಮಾತ್ರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ದೇನೆ, ಸುಳ್ಳೇನಲ್ಲ. ಅವರೆಲ್ಲರೂ ಕೂಡಿ ಜೊತೆಗೆ ಸತೀಶ್ ಜಾರಕಿಹೊಳಿ ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇನ್ನುಳಿದವ್ರು ತೆಗೆದುಕೊಂಡು, ಮತ್ತು ಈಗಾಗಲೇ ಚಿಕ್ಕೋಡಿ ಭಾಗದ ಎಲ್ಲ MLAಗಳು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ಇನ್ನುಳಿದವರೆಲ್ಲರಿಗೂ ಇವತ್ತು ಜಿಲ್ಲೆ ಆಗಲೇಬೇಕಪ್ಪ ಚಿಕ್ಕೋಡಿ ಅನ್ನುವಂಥ ಒತ್ತಡದ. ಸ್ವತಃ ಸತೀಶ್ ಅವ್ರ ಮಗಳು MP ಇದ್ದಾರೆ ಈ ಒಂದು ಚಿಕ್ಕೋಡಿ ಭಾಗದಿಂದ. ಹೀಗಾಗಿ ಅವ್ರ ಮೇಲೆ ಎಲ್ಲ ಕಡೆಯಿಂದ ಪ್ರೆಷರ್, ನಮ್ಮ ಜಿಲ್ಲಾ ಮಾಡಿರಿ. ಇದೇ ಪ್ರೆಷರ್ದಲ್ಲೇ ಈಗ ಬೈಲಹೊಂಗಲ ಮತ್ತು ಅಥಣಿಗಳು ನಮ್ಮೂ ಆಗಲೇಬೇಕಿದೆ ಸಂದರ್ಭದಲ್ಲೇ, ಆಗಲಿಲ್ಲ ಅಂದರೆ ಇಲ್ಲ ಅನ್ನುವಂಥದ್ದು. ಹೀಗಾಗಿ ನಾವು ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ಚರ್ಚೆ ಅವ್ರಿಗೆ ಹೇಳ್ತಾ ಇದ್ವಿ, 4 ಮಾಡೇ ಬಿಡಿಪ್ಪ, ಒಮ್ಮೆ ಆಗಿ ಹೋಗಿಬಿಡಲಿ. ಹಗಲೆಲ್ಲ ಚರ್ಚೆ ಆಗೋದು ಬೇಡದು. ಯಾಕಂದರೆ ಇಲ್ಲೇ ಮಾನಸಿಕವಾಗಿ ಆಯಿತು, ಮತ್ತೊಂದು ರೀತಿಯಿಂದ ಆಯಿತು, ಅದೇ ಕಾಲಕ್ಕೆ ಭೌಗೋಳಿಕವಾಗಿ ಆಯಿತು, ರಿಚ್ನೆಸ್ನ ಸಲುವಾಗಿ ಆಗಿರ್ಬೋದು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವಿಷಯದಲ್ಲೂ ಸಹಿತ ಎಲ್ಲ ಇವತ್ತು ನಿಜಾನಾಗಿ ಶ್ರೀಮಂತತೆ ಅಂತ ನಡೆಯೋದ್ರಿಂದಾಗಿ ಇನ್ನಷ್ಟು ಜಿಲ್ಲೆಗಳಾದವು ಅಂದ್ರೆ ಭಾಳ ಜೋರಾಗಿ ಬೆಳೀತಾವೆ ಅನ್ನುವಂಥ ಮಾತುಗಳನ್ನು ಅನೇಕ ತಜ್ಞರು ಮಾತಾಡೋದ್ರಿಂದಾಗಿ 4 ಜಿಲ್ಲೆಗಳನ್ನ, ಯಾಕಂದರೆ 55-60 ಲಕ್ಷ ಜನಸಂಖ್ಯೆ ಅದ. ನೀವು 4-5 ಲಕ್ಷ ಒಂದಾದ ಸಹಿತ 5-6 ಆಗ್ತಾವ, ಯಾಕೆ 4 ಮಾಡಬಾರ್ದು ಅನ್ನೋಂಥ ಪ್ರಶ್ನೆನೂ ಹೇಳ್ತಾ ಇದ್ದಾವೆ. ಅಂದ್ರೆ ಈಗ ಎಲ್ಲರಿಗೂ ಭಯ. ಗೋಕಾಕ್ ಚಿಕ್ಕೋಡಿ ಮಾಡಿದ್ರೆ ನಮ್ಮನ್ನು ಬಿಡ್ತಾರಪ್ಪ ಅನ್ನೋ ಭಯ ಅಥಣಿ ಮತ್ತು ನಮ್ಮ ಬೈಲಹೊಂಗಲದವ್ರಿಗೆ. ಬೈಲಹೊಂಗಲ ಅಥಣಿ ಬಿಟ್ಟು ಮಾಡಿದರೆ ಅಲ್ಲಿ ಸ್ಟ್ರೈಕಪ್ಪ ಜೋರದಾರ ಹೇಳ್ತಾರೆ ಅನ್ನೋದು ಭಯ ಬೆಳಗಾವಿಯ ಅಲ್ಲಿ ಜನಕ್ಕೆ. ಜೊತೆಗೆ ಕನ್ನಡ ಪರ ಹೋರಾಟಗಾರರ ಕರ್ವೆ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಜಿಲ್ಲೆನ ಹೊಡಿಬೇಡ್ರಿ, ಒಕ್ಕಟ್ಟಾಗಿಡ್ರಿ ಅನ್ನುವಂಥದ್ದು. ಬಟ್ ಇವತ್ತು ಹೊಡಿಲೇಬೇಕಾದಂಥದ್ದು.
ಮತ್ತು ಇನ್ನೊಂದು ಮಾತು ಗಮನಿಸಬೇಕಾಗಿದೆ, ಮಹಾರಾಷ್ಟ್ರಕ್ಕೆ ಹೋಗೋ ಪ್ರಶ್ನೆ ಇಲ್ಲ ಬೆಳಗಾವಿ. ಇನ್ನೇನು ಸುಪ್ರೀಂ ಕೋರ್ಟ್ನಲ್ಲಿ ಸಹ ಇದರ ಸುಲಭ ಇಲ್ಲ ಗೆಲ್ಲುದವರು. ಯಾಕಂದ್ರೆ ಆಲ್ರೆಡಿ ಮಹಾಜನ್ ವರದಿ ಆಗಿರ್ಬೋದು, ಇನ್ನುಳಿದ ವರದಿಗಳಾಗಿರ್ಬೋದು, ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕು ಅನ್ನುವಂಥ ಸ್ಪಷ್ಟ ಸಾಕ್ಷ್ಯಾಧಾರವಾಗಿ ವಾದ ಮಾಡಿದ್ದವು. ಹೀಗಾಗಿ ಇದು ಅಷ್ಟೇ ಕಷ್ಟದ. ಅದೇನೂ ಇರಲಿ, ಈಗ ಮಾತ್ರ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮೊದಲು ಮಾಡಬೇಕು ಅನ್ನೋದು ಇವತ್ತು ಜಾರಕಿಹೊಳಿ ಕುಟುಂಬದಲ್ಲೇ ಆಯಿತು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಲ್ಲೇ ಆಯಿತು. ಇದು ಮಾಡಬೇಕಪ್ಪ ನಾವು ಅನ್ನುವಂಥ ಅನಿವಾರ್ಯತೆ ಬಂದು ನಿಲ್ತಾ ಇದೆ. ಅದರಲ್ಲೂ ಗೋಕಾಕ್ಕಿಂತರೂ ಈಗ ಹಿಂದೆ ಹೇಳ್ತಿದೆ ಮಾತನ್ನು, ಚಿಕ್ಕೋಡಿ ಭಾಗದಲ್ಲಿ ಜನ ಅದನ್ನು ಒಂದು ಸೀರಿಯಸ್ ಮ್ಯಾಟ್ರ್ ಅಂತ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ MP ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಇರೋದರಿಂದ ಇನ್ನಷ್ಟು ಪ್ರೆಷರ್ ಒಳ್ಳೆ ಸತೀಶ್ ಶರ್ಮಾ ಬಂದು ಬೀಳಿಗತ್ತದೆ. ಹೀಗಾಗಿ ಅವರು ಈ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮೇಲಿನ ಹೇಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಇದನ್ನು ಮಾಡಿ ಕೊಟ್ಟು ಬಿಟ್ಟಿರಪ್ಪ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನಾಗಿ ಎನ್ನುವಂಥದ್ದು. ಅದರಲ್ಲಿ ಸುಲಭ ಇವೆರಡನ್ನೂ ಹೇಳಲಿಕ್ಕೆ ಸಾಧ್ಯವಂಥ ಪರಿಸ್ಥಿತಿ ಇವತ್ತು ಸತೀಶ್ ಅವ್ರ ಮುಂದದ. ಯಾಕಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಸತೀಶ್ ಅವರು. ಹೀಗಾಗಿ ಅವರೆಲ್ಲರನ್ನೂ ವಿಶ್ವಾಸ ತಗೊಳ್ಬೇಕಾಗಿದ್ರೆ ಇವು ನಾಲ್ಕು ಅಂದರೆ ಬೆಳಗಾವಿ 1, ಗೋಕಾಕ್ ಚಿಕ್ಕೋಡಿ 2, 3, ಅದೇ ಕಾಲಕ್ಕೆ ಈ ನಮ್ಮ ಅಥಣಿ 4, ಇದೇ ಕಾಲಕ್ಕೆ ಇನ್ನೊಂದು ನಾವು ಈಗ ಹೇಳಿದಾಗ ಈಗಾಗಲೇ ಅಥಣಿ ಬೈಲಹೊಂಗಲ 5 ಜಿಲ್ಲೆಗಳನ್ನು ಮಾಡುವಂಥದ್ದು ಇವತ್ತು ಅನಿವಾರ್ಯದ ಅನ್ನೋದು ಈಗ ಕನ್ಫರ್ಮ್ ಮಾಡುವಂಥ ದಿನಗಳು ಇವತ್ತಿದ್ದಾವೆ. ಅದಕ್ಕೆ ಸರ್ಕಾರಕ್ಕೆ ನಾವು ಹೇಳೋದು ಇವತ್ತು ಕೊಟ್ಟೆ ಅಟ್ಲೀಸ್ಟ್ ಈಗ ಘೋಷಣೆ ಮಾಡಿಬಿಡ್ರಿ ಅವತ್ತಲ್ಲ, ಮುಂದೆ ನಂತರ ಡೆವಲಪ್ ಆದಾಗ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಹೋಗ್ಲಿಕ್ಕೆ ಬರ್ತದೆ. ಸೆಂಟ್ರಲ್ದು ಮತ್ತು ನಿಮ್ಮದು ಫಂಡ್ ಬಂದಾಗ ಇಂಪ್ರೂವ್ ಆಗ್ತದೆ ಅನ್ನುವಂಥದ್ದು ಒಂದು ಸರಳ ಒಂದು ವಾದ. ಮತ್ತು ಇಲ್ಲಿ ಭಾಳ ಜನ ಅದನ್ನು ಮಾತಾಡ್ತಿದ್ದಾರೆ. ಭಾಳ ಜನ ಅಭಿಪ್ರಾಯ ಇದಾಗಿದೆ. ಇಲ್ಲಪ್ಪ ನಾವು ಕೇವಲ ಗೋಕಾಕಾಗಂತ ಆಗಲಿ ಅಂತ ಪ್ರಯತ್ನ ಮಾಡಿದ್ರೆ, ಕೇವಲ ಚಿಕ್ಕೋಡಿ ಆಗಲಿ ಅಂತ ಪ್ರಯತ್ನ ಮಾಡಿದ್ರೆ ಎರಡೂ ದೂರ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಈ ಎರಡೂ ಜಿಲ್ಲೆಗಳಿಗಾಗಿ ಕಳೆದ 2-3 ದಿವಸಗಳಿಂದ ಹೋರಾಟ ಮಾಡ್ತಾ ಬಂದ. ಇನ್ನೇನಪ್ಪ ನಮ್ಮ ಈಗ ಮುಗಿದು ಹೋಯಿತು, ಖಡ್ಗ ಬಿಟ್ಟರಾಯ್ತು ಅನ್ನೋ ಸಂದರ್ಭದಲ್ಲೇ ಡಿಸೆಂಬರ್ 31 ಘೋಷಣೆ ಅಷ್ಟರೊಳಗೆ ಆಗಬೇಕು ಅನ್ನೋದು ಬಂದ ತಕ್ಷಣ ಎಲ್ಲರೂ ಬೆನ್ನತ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೂ ತೊಂದರೆ ಅದ, ಆ ಮಾತನ್ನು ಒಪ್ಪೋಣ. ಬಟ್ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನ ಘೋಷಣೆ ಮಾಡೋದು ಅವ್ರಿಗೆ ಅನಿವಾರ್ಯ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ. ಅದರಲ್ಲಿ ಪ್ರೆಷರ್ ಇವತ್ತು ಸತೀಶ್ ಅವ್ರ ಮೇಲೆ ಭಾಳ ಬರ್ತಾಯಿದೆ. ಈಗ ಆಗಲಿಲ್ಲ ಅಂದರೆ ಸತೀಶ್ ಅವರ ನೇಮನ್ನು ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿಬಿಟ್ಟಿದ್ದಾವೆ. ಇವತ್ತು ಒಂದು ಜಿಲ್ಲೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಿಧಾನ ಸಣ್ಣ ಅಲ್ಲಲ್ಲ ಅಭಿಪ್ರಾಯ ಬರ್ತಾಯಿದ್ದಾವೆ. ಇನ್ನು ಜೋರು ಆಗ್ತದೆ. ಅವ್ರು ತಮ್ಮ ರಾಜಕೀಯ ಬೇಕಾದ ಮಾಡಬಲ್ಲರು ಅವರು. ಆದರೆ ಗೋಕಾಕ್ ಜಿಲ್ಲೆ ಮಾಡೋದಕ್ಕೆ, ಒಂದು ಚಿಕ್ಕೋಡಿ ಜಿಲ್ಲೆ ಮಾಡೋದಕ್ಕೆ ಆ ಪ್ರಮಾಣ ಶಕ್ತಿ ಹಸ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ವಾದಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇದು ಹೆಚ್ಚಾದ ನಾಳೆ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ದಿಶೆಯಲ್ಲಿ ಇವತ್ತು ಸತೀಶ್ ಅವರು ಹೊರಟಾಗಿದ್ದಾರೆ. ಜೊತೆಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಎಲ್ಲ ನಾಯಕರು, ಜಿಲ್ಲಾ ಹೋರಾಟಗಾರರು ಈಗಂತೂ ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ಎರಡು ಜಿಲ್ಲಾ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು MLAಗಳು ಎರಡೂ ಭಾಗದ MLAಗಳು ಇದಕ್ಕೆ ವಿರೋಧಿಲ್ಲ ಒಟ್ಟಾರೆಯಾಗಿ. ಯಾಕೆಂದರೆ ಈಗ ವಿರೋಧ ಮಾಡಿದರೆ ಅವ್ರ ಹೆಸರು ಕೇಳ್ತಂತ ಎಲ್ಲರಿಗೂ ಗೊತ್ತದ. ಹೀಗಾಗಿ ಯಾರೂ ಅದನ್ನು ವಿರೋಧಿಸ್ತಾ ಇಲ್ಲ. ಬಟ್ ಆಗಬೇಕಲ್ಲ, ಯಾರು ಮಾಡೋರು ಯಾರು ಅಂದಾಗ ಸಹಜವಾಗಿ ಅನೇಕ ಪ್ರಶ್ನೆಗಳು ಉತ್ತರಗಳು ಹೊರತಾವ. ಅದೇನೂ ಇರಲಿ, ಇವತ್ತು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನ್ಯಾಯೋಚಿತ ನಿಶ್ಚಿತ ಜಿಲ್ಲೆಯ ವಿಭಜನೆಯನ್ನು ಮಾಡಿದರೆ ಭಾಳ ಯೋಗ್ಯ. ಚಿಕ್ಕೋಡಿ ಈಗಾಗಲೇ ಅದ್ರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಅದ. ಗೋಕಾಕ್ ಬಗ್ಗೆನೂ ಕಲ್ಪನೆ ಅದ. ಮತ್ತು ಅದೇ ಕಾಲ ಬೆಳಗಾವಿಗೆ ಏನೂ ಹಾರ್ಮ್ ಇಲ್ಲ ಅನ್ನೋದು ಮನವರಿಕೆಯೂ ಅದ. ಈ ದಿಶೆಯಲ್ಲಿ ಎಲ್ಲ ಕೂಡ್ಕೊಂಡು ಮಾಡಿದರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜೊತೆಗೆ ಏನು ತಪ್ಪಿಲ್ಲ. ಬೈಲಹೊಂಗಲ ಮತ್ತು ಅಥಣಿಗಳನ್ನು ಜಿಲ್ಲೆಗಳನ್ನಾಗಿ ಮಾಡಿದರೆ ಒಂದಿಷ್ಟು ಖರ್ಚು ಹೆಚ್ಚಾಗ್ಬೋದು, ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ಬೋದು. ಬಟ್ ನಾಡಿನ ಪ್ರಗತಿ, ಅದು ಉತ್ತರ ಕನ್ನಡ ಪ್ರಗತಿ ಇನ್ನೂ ಜೋರು ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.